ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಡಿಸೆಂಬರ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಅಶ್ವಿನಿ ನಕ್ಷತ್ರ, ಶಿವಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಸಂಖ್ಯೆಗಳ ಜೋಡಣೆ ಕಟ್ಟಕಡೆಯದಾಗಿ 2026ಕ್ಕೆ ಈ ಒಂದು ಸಂಖ್ಯಾನುಸಾರವಾಗಿ ನಿಮ್ಮ ಹುಟ್ಟಿದ ಸಂಖ್ಯೆ 9ನೇ ತಾರೀಕಾಗಿದ್ದರೆ 18, 27, 18 ಕೂಡಿದ್ರು 9 ಬರುತ್ತೆ, 27 ಕೂಡಿದ್ರು 9 ಬರುತ್ತೆ. ಅದರ ಅನುಗುಣವಾಗಿ ನಿಮ್ಮ ಒಂದು ವರ್ಷ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಲಿಕೆ ನೋಡ್ಬಿಡೋಣ. ತುಂಬ ಜನ ಕೇಳ್ತಿದ್ದೀರಿ, ಗುರುಗಳೇ ನಮ್ಮ ರಾಶಿಗೆ ಹೇಗಿದೆ? ಖಂಡಿತ ಹೇಳ್ತೇನೆ. ನಾಳೆ ಅತಿ ಮುಖ್ಯವಾಗಿ ಮುಕ್ಕೋಟಿ ಏಕಾದಶಿ, ಅದರ ಬಗ್ಗೆಯೂ ಕೂಡ ಮಾತಾಡೋದಿದೆ. ಖಂಡಿತ ತಿಳಿಸ್ಕೊಡ್ತೇನೆ. ಏನಕ್ಕೆ ಮುಕ್ಕೋಟಿ ಏಕಾದಶಿ ಅಷ್ಟು ಒಂದು ವಿಶೇಷ? ಯಾಕೆ ಎಲ್ಲ ಏಕಾದಶಿಗಳಿಗಿಂತ ಈ ಮುಕ್ಕೋಟಿ ಏಕಾದಶಿಗೆ ಉತ್ತರದ ಬಾಗಿಲು ತೆಗಿತಾರೆ? ಅತಿ ಮುಖ್ಯವಾಗಿ ಈ ಉತ್ತರದ ಬಾಗಿಲು ಒಂದು ವಿಶೇಷ ದೇವಸ್ಥಾನದಲ್ಲಿ ಮಾತ್ರವೇ ತೆಗಿತಿದ್ರು. ಆಮೇಲೆ ಅದು ಎಲ್ಲಾ ಕಡೆ ಬಂದಿದೆ. ಆ ಮುಕ್ಕೋಟಿ ಏಕಾದಶಿಗೆ ಅತಿ ಮುಖ್ಯವಾಗಿ ಬಾಗಿಲು ತೆಗೆಯತಕ್ಕಂಥ ದೇವಸ್ಥಾನ ಯಾವುದು? ಜೀವನದಲ್ಲಿ ಒಮ್ಮೆಯಾದ್ರೂ ಆ ದೇವಸ್ಥಾನ ದರ್ಶನ ಮಾಡಬೇಕು ಅನ್ನತಕ್ಕಂಥದ್ದು. ಅದಕ್ಕೂ ಉತ್ತರದ ಬಾಗಿಲೇ ಏನಕ್ಕೆ ತೆಗಿತಾರೆ? ಅದರಲ್ಲೂ ಅತಿ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಹಾಗೂ ಏಕಾದಶಿ ವ್ರತ ಈ ಜನ್ಮದಲ್ಲಿ ಯಾರಿಗೂ ಸುಲಭವಲ್ಲ ಅಂತ ಮಾತಾಡ್ತಾರೆ. ಅದು ಯಾಕೆ? ಇದೆಲ್ಲವನ್ನ ನಾನು ನಾಳಿನ ಸಂಚಿಕೆನಲ್ಲೂ ಹೇಳ್ತೇನೆ. ಒಂದು ವಿಶೇಷವಾಗಿ ಶುಭೋದಯಕ್ಕೆ ಭರಣಿ ನಕ್ಷತ್ರಕ್ಕೆ ನಾಳೆ ಏಕಾದಶಿ ಆರಂಭ ಆಗ್ತಕ್ಕಂಥದ್ದು. ಯಾಕೆ ಏಕಾದಶಿ ವ್ರತ ಅಂದ್ರೆ ಅಷ್ಟು ಕಷ್ಟ? ಅದಷ್ಟೇ ಅಲ್ಲ, ಬರೀ ಏಕಾದಶಿ ದಿನ ಮಾತ್ರವೇ ನಾವು ಉಪವಾಸ ಇರಬೇಕಾ? ಆ ಉಪವಾಸ ಅಂದ್ರೆ ಏನು, ಬೇರೆ ದಿನಗಳಿಲ್ವಾ ಅನ್ನತಕ್ಕಂಥದ್ದು ಇದೆ. ಇನ್ನೂ 3 ದಿನ ಇದೆ ವಿಶೇಷವಾಗಿ. ಆ ದಿನಗಳು ಯಾವುದು? ಇವೆಲ್ಲವನ್ನ ನಾಳಿನ ಸಂಚಿಕೆ ಮುಕ್ಕೋಟಿ ಏಕಾದಶಿಯ ಸಂಚಿಕೆಯ ಬಗ್ಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಸಂಖ್ಯೆ 9. ಆನೆ ನಡೆದಿದ್ದೇ ದಾರಿ, ಸಿಂಹ ಗರ್ಜನೆಯೇ ನೀವು. ಹೌದು ಅಲ್ವೋ ಹೇಳಿ. ಬಗ್ಗೋ ಮಾತೇ ಇಲ್ಲ ಮಕ್ಕಳೇ. ನೀವು ಎಲ್ಲಿದ್ದರೂ ಸಿಂಹವೇ, ಎಲ್ಲಿದ್ದರು. ನೋಡಿ, ಒಂದು ಪುಟ್ಟ ಕಥೆ ಇದೆ ನಿಮ್ಮ ಬಗ್ಗೆ ಹೇಳಬೇಕು ಅಂದ್ರೆ. ಪ್ರತಿಯೊಂದು ಸಂಖ್ಯೆಗೂ ದೈವ ತನ್ನದೇ ಆದಂತ ಒಂದು ಶಕ್ತಿ ಕೊಟ್ಟಿರುತ್ತೆ, ಉಪಯೋಗಿಸ್ಕೊಳ್ಳಿ. ನಾನು ತುಂಬಾ ಬಾರಿ ಹೇಳಿದ್ದೇನೆ, ವರ್ಷ 2000 ಇಸ್ವಿನಲ್ಲಿ ಹುಟ್ಟಿದವರು ಮದುವೆ, 2001ರಲ್ಲಿ ಹುಟ್ಟಿದವ್ರ ಮದುವೆ, 97ರಲ್ಲಿ ಹುಟ್ಟಿದವ್ರ ಮದುವೆ, 98ರಲ್ಲಿ ಹುಟ್ಟಿದವ್ರ ಮದುವೆ, 88ರಲ್ಲಿ ಹುಟ್ಟಿದವ್ರ ಮದುವೆ, 87ರಲ್ಲಿ ಹುಟ್ಟಿದವ್ರ ಮದುವೆ. ಈ ತರದ ಕೆಲವು ಸಂಚಿಕೆ ಮಾಲಿಕೆಗಳನ್ನ ಹಳೆಯ ಸಂಚಿಕೆಗಳಲ್ಲಿ ತುಂಬಾ ಬಾರಿ ಕೊಟ್ಟಿದ್ದಾನೆ. ಯಾಕೋ ತುಂಬಾ ಸಂಕಟ ಆಗ್ಬಿಡ್ತು. ಮೊನ್ನೆ 2000 ಇಸ್ವಿ ಪುಟಾಣಿ ಮಗು, ಏನೋ ಮಾಡಿಟ್ಕೋಬಿಟ್ಟೆ ನೀನು ಮಗ ಅಂತ. 4 ವರ್ಷದ ಮಗು ಇದೆ, ಒಂದು ಮಗು ಹೋಗಿದೆ.
ರಸ್ತೆಯಲ್ಲಿ ನಿಂತು ಜುಟ್ಟು ಹಿಡ್ಕೊಂಡು ಹೊಡಿತಾನಂತೆ. ಬೇಕಿತ್ತೇನೋ ಇಂಥ ಒಂದು ಆತರದ ಮದುವೆ? ಆಗೋಕ್ ಮೊದಲು ನನ್ನ ಬಲ ಏನು, ನನಗೆ ಸಂಸಾರದಲ್ಲಿ ಬಲ ಇದೆಯಾ, ಕುಟುಂಬದಲ್ಲಿ ಬಲ ಇದೆಯಾ, ಮದುವೆದಲ್ಲಿ ಬಲ ಇದೆಯಾ, ಉದ್ಯೋಗದಲ್ಲಿ ಬಲ ಇದೆಯಾ ತಿಳ್ಕೊಂಡ್ರ? ರಾಮನನ್ನಾದರೂ ಸೀತಮ್ಮನ ವನವಾಸ ತಪ್ಪಲಿಲ್ಲ ಅಂತ ಹೇಗೆ ಹೇಳ್ತೀರಿಯೋ, ಸೀತಮ್ಮಳನ್ನಾದರೂ ರಾಮರಿಗೂ ವನವಾಸ ತಪ್ಪಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಮಾಡ್ಕೊಬಿಟ್ಟು ಬಂದು ಒದ್ದಾಡೋದು ಮಕ್ಕಳೇ. ತಪ್ಪಿಸಲು ಆಗೋಲ್ಲ. ಒಂದು ತಾಯಿ ತಂದೆ ಮಗ ಬರ್ತಾರೆ, ಗುರುಜಿ ನೋಡಿ ಕೇಳೋಲ್ಲ ನಮ್ಮ ಸೊಸೆ. ಅಲ್ಲಿ ನೋಡಿ, ಅಲ್ಲಿ ಕುಜ ನೋಡಿ, ನಿಮ್ಮ ಮಗನ ಜಾತಕದಲ್ಲಿ ಲಗ್ನದಲ್ಲಿ ನೋಡಿ ಅಂತ ತೋರಿಸ್ತೇನೆ. ಬರ್ದಿರೋದೇ ಅದು ಒಂದೇ ಮಾತು ಬರ್ದಿರೋದು, ಇವನ ಪತ್ನಿ ಇವನ ಮಾತು ಕೇಳುವುದಿಲ್ಲ ಅಂತ. ಹೌದು ಗುರುಗಳೇ, ಸಪ್ರೇಟ್ ಇಡೋ. ಇಲ್ಲ, ನನಗೆ ನಮ್ಮ ಅಮ್ಮ ಅಪ್ಪ ಅಕ್ಕಿ ಮೇಲೇನೂ ಆಸೆ, ನೆಂಟ್ರ ಮೇಲೇನೂ ಆಸೆ, ಆಗುವುದಿಲ್ಲ. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂದ್ರೆ ಆಗೋಲ್ಲ. ಅವಳು ಹೊಂದ್ಕೊಳ್ಳಲ್ಲೋ, ನೀನಾದ್ರೂ ಚೆನ್ನಾಗಿರ್ಬೇಕು. ಇಲ್ಲ, ಹೋಗ್ಲಿ ನಿನ್ನವರು ಇಲ್ಲ, ತನ್ನವರು ಇಲ್ಲ, ಹೊರ್ಗಡೆ ಪಾಪ ಆ ಮಗು ಆದ್ರೂ ನೆಮ್ಮದಿಯಾಗಿದ್ದಾಳೇನೋ, ಕೋತ 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 ಅಂತ BP ಶುಗರ್ಗಳು ಬರೋ ಸಮಯ ಕಣೋ. ಅದೃಷ್ಟಕ್ಕೆ ಅವ್ರಿಗೆ ಇನ್ನೂ ಏನೂ ಆಗಿಲ್ಲ ಕಣೋ, ನನ್ನ ಮಾತು ಕೇಳೋ ಅಂದ್ರೆ ಒಪ್ಪಲ್ಲ ಅಂತಾನೆ. ಸಪ್ರೇಟ್ ಇದ್ದು ಏನಿದೆಯೋ ಪಕ್ಕದಲ್ಲೇ ಮನೆ ಮಾಡ್ಕೊಳ್ಳೋ. ನೀವು ನಿರ್ಧಾರ ತಗೊಳ್ಳಲ್ಲ ಮಕ್ಕಳೇ ನೀವು ಕೆಲವೊಂದನ್ನ, ಅದಕ್ಕೆ ಬರಲೇಬೇಡಿ ಅಂತ ನಾನು. ಕೆಲವು ಕಠಿಣವಾದ ನಿರ್ಧಾರಗಳು ತಗೋಬೇಕಾಗುತ್ತೆ. ಒಂದು ವಿಚಿತ್ರ ಗೊತ್ತಾ, ದುರ್ಯೋಧನ ಹುಟ್ಟಿದಾಗಲೇ ವಿದುರ ಹೇಳ್ತಾನೆ, ಬಿಟ್ಟು ಬಿಡೋ ಇವನು ಕುಲನಾಶಕ ಆಗ್ತಾನೆ ಅಂತ. ಧೃತರಾಷ್ಟ್ರ ಒಪ್ಪಲ್ಲ. 76 ಕೋಟಿಗೂ ಮೇಲ್ಪಟ್ಟು ಜನ ಸತ್ರು ಅಂತ ಮಾತು. 76 ಕೋಟಿ. ಒಬ್ಬ ಮೂರ್ಖ ಶಿಖಾಮಣಿ ಅವ್ ದೂರ ಇಟ್ಬಿಟ್ಟಿದ್ರೆ ನೋಡಿ, ನಾವು ಮಾತಾಡ್ತಾರೆ. ತಮಾಷೆ ಗೊತ್ತಾ, ಇನ್ನೊಂದಿದೆ, ಅದೇ ಮಹಾಭಾರತದಲ್ಲಿ ದೂರ ಇಟ್ಟರೂ ಒಬ್ಬ ಮಗನನ್ನು ಮಹಾಭಾರತ ಯುದ್ಧ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಕುಂತಿದೇವಿ ಕರ್ಣನನ್ನ ದೂರ ಮಾಡಿಕೊಂಡ್ಲು. ಅರ್ಧ ಅಲ್ಲ, ಪರಿಪೂರ್ಣವಾಗಿ ದುರ್ಯೋಧನ ಮಹಾಭಾರತ ಯುದ್ಧ ನಡೆಯಲಿಕ್ಕೆ ಮೂಲ ವಿರಾಟ್ ಸ್ವರೂಪ ಅವನು ನೆಚ್ಚಿಕೊಂಡು ಇಳಿದಿದ್ದೇ ಯುದ್ಧಕ್ಕೆ ಕರ್ಣನಿಂದ. ನಂಬ್ತೀರಾ? ಈ ತಾಯಿ ದೂರ ಮಾಡಿದ್ರೂ ಯುದ್ಧ ನಿಲ್ಲಲಿಲ್ಲ, ಈ ತಂದೆ ಈ ಮಗನನ್ನ ದೂರ ಮಾಡಲಿಲ್ಲ, ಆದರೂ ಯುದ್ಧ ನಿಲ್ಲಲಿಲ್ಲ. ನೋಡಿ ಎಷ್ಟು ಕಾಕತಾಳ್ಯ. ಕುಂತಿ ಅವನನ್ನ ಜೊತೆಲಿ ಇಟ್ಕೊಂಡಿದ್ರೆ ಯುದ್ಧ ನಡೀತಿರ್ಲಿಲ್ಲ, ಗೊತ್ತಿದ್ಯಾ? ಅಯ್ಯೋ ಭಗವಂತ ಅಂತ ಅನ್ಸುತ್ತೆ. ಇಲ್ಲ, ಅಲ್ಲೊಂದು ಜಗನ್ನಾಟಕ ಭೂಭಾರ ಹಿಡಿಯಬೇಕಿತ್ತು. ಇಷ್ಟೆಲ್ಲದರ ನಡುವೆಯೂ ಗಾಂಧಾರಿ ದೇವಿ ಶಾಪ ಆಗ್ತಾಳೆ ಕೃಷ್ಣನಿಗೆ. ಒಬ್ಬರನ್ನ ಉಳಿಸಿದೀಯ ಕೃಷ್ಣ, 100 ಜನ ಮಕ್ಕಳು ಕೃಷ್ಣ. ನನ್ನ ಮಕ್ಕಳು ಹೇಗೆ ಅನಾಥವಾಗಿ ಈ ರೀತಿ ಹರಿದು ಕಾಗೆಗಳು, ಹದ್ದುಗಳು, ರಣಹದ್ದುಗಳು, ಕುಕ್ಕಿ ಕುಕ್ಕಿ ನಾಯಿಗಳು, ನರಿಗಳು, ತೋಳುಗಳು ಬಂದು ಆ ಯುದ್ಧರಂಗದಲ್ಲಿ ಕುರುಕ್ಷೇತ್ರದಲ್ಲಿ ಕಿತ್ತು ಕಿತ್ತು ತಿಂತಿದ್ರೆ ಆಕೆಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ ವೇದವ್ಯಾಸರು, ನೋಡ್ಕೊಂಡು ಬರ್ತೀನಿ ಅಂತ ಆಲಾಪಿಸು ಬಿಡ್ತಾಳೆ. ಆ ದುಶ್ಯಾಸನನ್ನಂತೂ ನೋಡಿ ಕಂಗೆಟ್ಟು ಹೋಗ್ಬಿಡ್ತಾಳೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಆ ದಿವ್ಯವಾಗಿ ಕಾಣಿಸೋ ಹಾಗೆ. ಅಭಿಮನ್ಯುವಿನ ಸಾವು, ದುರ್ಯೋಧನದಂತೂ ನೋಡಿ ಚೀತ್ಕಾರ ಹಾಕ್ಬಿಡ್ತಾಳೆ. ಕೃಷ್ಣ, ನೀನು ನೆನೆಸಿದ್ದರೆ ತಡೆಯಬಹುದಿತ್ತು ಅಂತ. ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ. ಕೃಷ್ಣರು ನಗ್ತಾ ಹಾಗೇ ತಗೋತಾರೆ. ನಾವು ಹೇಗೆ ನಮ್ಮ ಮಕ್ಕಳನ್ನ ನಮ್ಮ ಕಣ್ಣು ಮುಂದುಗಡೆಯೇ ಕಳ್ಕೊಂಡು ನರಳಿ ನರಳಿ ನೋವಿಂದ ನೀನು ಹಂಗೆ ಹೋಗ್ಬೇಕು ಅಂತ, ನೀನು ಹಾಗೆ ಕೃಷ್ಣರು ಆಯ್ತತ್ತೆ. ಮತ್ತೆ ಇದು
ಮೊದಲೇ ಆಲ್ರೆಡಿ ಶಾಪ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಋಷಿ ಮುನಿಗಳಿಂದ ಶಾಪ ಸಿಕ್ಕಿಬಿಟ್ಟಿದೆ. ಯಾದವರನ್ನ ಸಾಯಿಸೋಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ, ಅಷ್ಟು ಶಕ್ತಿಶಾಲಿಗಳು. ಆದ್ದರಿಂದ ಋಷಿ ಮುನಿಗಳಿಂದ ಆಲ್ರೆಡಿ ಶಾಪ ಸಿಕ್ಕಿಬಿಟ್ಟಿದೆ, ಇದೇನು ನೀನು ಹೊಸದಾಗೇನು ಹೇಳ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದರಿಂದ ನನಗೆ ಚಿಂತೆಯೇ ಇಲ್ಲ. ಆದ್ರೂ ಅತ್ತೆ ಒಂದ್ ಮಾತು ಹೇಳು, ನಾನ್ ತಡಿಲಿಲ್ಲ ಅಂತ ಹೇಳ್ತೀಯಲ್ಲ ಅತ್ತೆ. ನೀನೇ ಒಂದ್ ಮಾತು ಹೇಳ್ದಿಯಲ್ಲ ಅತ್ತೆ, ಗಾಂಧಾರಿಯು ಅತ್ತೆ ತನ ಆಗ್ಬೇಕು, ಕುಂತಿ ಅತ್ತೆ ಆದ್ಮೇಲೆ. ಅತ್ತೆ ಅತ್ತ ಕರೆಕ್ಟಾಗಿ ಹೇಳು, ನಿನ್ನ ಮಗನಿಗೆ ನೀನ್ ಏನಂತ ವರ ಕೊಟ್ಟೆ? ಅವನ್ ಬಂದು ಯುದ್ಧಕ್ಕೆ ಹೋಗ್ತಿದ್ದೀನಮ್ಮ ಅಂದಾಗ, ಮಗ ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ವಿಜಯವಿರುತ್ತದೆ ಅಂತ. ಸತ್ಯ ಹೇಳು, ನಿನ್ನ ಮಗನಲ್ಲಿ ಧರ್ಮ ಇತ್ತಾ ಅಂತಾನೆ. ಅಷ್ಟು ಕ್ರೋಧೋನ್ಮತ್ತಳಾಗಿ ಶಾಪ ಕೊತ 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 ಕುದೀತಿದ್ದಂತ ಗಾಂಧಾರಿ ಮುಖದಲ್ಲಿ ಸರ್ರಂತ ದಗ 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 ಉರಿತಿದ್ದಂತ ಬೆಂಕಿಗೆ ಐಸ್ ಹಾಕದಾಗ ಆಗುತ್ತೆ. ಸರ್ರಂತ ಹೇಳಿತ್ತು. ನೀನು ಹೇಳು, ಇದು ಬಿಡು, ಎಲ್ಲ ಬಿಡು. ತುಂಬಿದ ಸೊಸೆಯಲ್ಲಿ ನಿನ್ನ ಸೊಸೆನೇ ಅಲ್ವಾ ಅತ್ತೆ? ಆ ದ್ರೌಪದಿ ದೇವಿನ ಮುಟ್ಟಬಾರ್ದ ಕಡೆ ಮುಟ್ಟು ಬಿಟ್ರಲ್ಲ, ನನ್ನ ದೊಡ್ಡ ಮಗ. ಇಷ್ಟಕ್ಕೆಲ್ಲ ಕಾರಣ ಆದವನು. ಯಾರಾದ್ರೂ ತಡದ್ರ? ತುಂಬಿದ ಸಭೆಯಲ್ಲಿ ಪಂಚೆನಿಂಗ ತೆಗೆದು ಬಿಟ್ಟ ತೊಡೆನ್ ತೋರಿಸ್ತಾ, ಬಾ ಎಲ್ಲಿ ಬಂದು ಕುತ್ಕೊ ಅಂತಾನಲ್ವಾ. ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಹೇಳತ್ತೆ, ಧರ್ಮವಿತ್ತ ನಿನ್ನ ಮಕ್ಕಳಲ್ಲಿ? ಯಾರಾದ್ರೂ ಹೇಳಿದ್ರೆ ಕೇಳಿದ್ರ? ನಾನ್ ಬಿಡು, ಹೇಳಿಲ್ಲ ಅಂತ್ಯ, ಬಂದ್ ಹೇಳಿಲ್ವಾ? ನಾನು ರಾಯಭಾರಿ ಮಾಡ್ಲಿಲ್ವಾ? ಬಿಡಿ, ನನ್ನ ರಾಯಭಾರ ಬೇಡ. ಭೀಷ್ಮರು ಹೇಳಿಲ್ವಾ? ದ್ರೋಣರು ಹೇಳಿಲ್ವಾ? ವ್ಯಾಸರು ಇನ್ನು ಖುದ್ದು ಮಾವಯ್ಯ ಬಂದು ಹೇಳಿದ್ರಲ್ಲ ಅತ್ತೆ. ಇಷ್ಟಕ್ಕೆಲ್ಲ ನಾನೇ ಕಾರಣನಾ? ಅವರು ಹುಟ್ಟೆ ಮೂರ್ಖರು ಮಾಡಿಕೊಂಡಿದ್ದಕ್ಕೆ ನನ್ನ ಮೇಲೆ ಹಾಕ್ಬಿಟ್ಟು ಪರವಾಗಿಲ್ಲ ಅಂತೆ. ನೋಡಿ, ಹೀಗಿರುತ್ತೆ. ಒಬ್ಬ ಮಗನನ್ನ ದೂರ ಮಾಡಿದ್ರೆ ಧೃತರಾಷ್ಟ್ರ ಯುದ್ಧ ನಿಂತೋಗ್ತಿತ್ತು. ಕುಂತಿ ಕರ್ಣನನ್ನ ದೂರ ಮಾಡದೇ ಇದ್ದಿದ್ದರೆ ಅವತ್ತೇ ಸಿಕ್ಕ ತಕ್ಷಣನೇ ಇವ್ ನನ್ನ ಮಗ ಅಂತ ಹೇಳಿಬಿಟ್ಟಿದ್ದರೆ. ಆ ಕಾಲದಲ್ಲಿ ಒಂದು ನಿಯಮ ಇತ್ತು, ಕನ್ಯೆಯಾಗಿ ಯಾರಾದರೂ ಸ್ತ್ರೀ ಮಗುವನ್ನ ಪಡೆದಿದ್ದರೆ ಮದುವೆಯಾಗದೆ ಮದುವೆ ನಂತರ ಆ ಮನೆತನಕ್ಕೆ ಸೇರುತ್ತೆ. ಆ ಮನೆತನದ ಮಗು ಅದು ಅಲ್ಲಿತ್ತು. ಈಗಲೂ ಅದಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲದೆಯೋ ಕನ್ಯಾ ಗರ್ಭವಾಗ್ಬಿಟ್ರೆ ಆ ಮಗುಗೆ ಇನ್ನೊಂದು ಮನೆತನಕ್ಕೆ ಮದುವೆ ಮಾಡಿಕೊಟ್ರೆ ಆ ಮಗುವು ಆ ಮನೆತನದ ಹೆಸರೇ ಇಡಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಆವತ್ತು ಆಕೆ ಹೇಳ್ಬಿಟ್ಟಿದ್ರೆ ಯುದ್ಧ ನಡೀತಿರ್ಲಿಲ್ಲ. ದೂರ ಮಾಡಿದ್ದಕ್ಕೆ ಇಲ್ಲಿ ದೂರ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಇಲ್ಲಿ ಮಾಡಬಾರ್ದಿತ್ತು, ಮಾಡಿ. ನೋಡಿ ಎಂತ ವಿಚಿತ್ರ. ಅದಕ್ಕೆ ಹೇಳೋದು ಮಕ್ಕಳೇ, ನಾವೆಲ್ಲ ಸಾಮಾನ್ಯರು. ನಿಮ್ಮ ಶಕ್ತಿ ಬಲ ತಿಳ್ಕೊಂಡು ಆಟ ಆಡಿ ಮನುಷ್ಯ ಈ ಭೂಮಿ ಇದೆಯಲ್ಲ, ಕರ್ಮ ಭೂಮಿ, ಇಲ್ಲಿ ಮಾತ್ರವೇ ಕರ್ಮ, ಇನ್ನೆಲ್ಲೂ ಇಲ್ಲದಂಥದ್ದು ನಾವು ಮಾಡ್ಬೋದು. ಧರ್ಮ ಭೂಮಿ, ಪುಣ್ಯ ಭೂಮಿ, ಕರ್ಮ ಭೂಮಿ, ಇದು ಭೂಲೋಕಕ್ಕೆ ಮಾತ್ರ ಕೊಟ್ಟಿದೆ. ತಿಳ್ಕೊಂಡೇ ಇಲ್ಲ, ಬೇಯ್ತಾ. ನಮ್ಮ ಹುಟ್ಟೇನು ಬರೀ ಮದುವೆ ಅಷ್ಟೇನಾ? ಬರೀ ಮಕ್ಕಳಿರೋದು ಅಷ್ಟೇನಾ? ಒಂದು ಮನೆ, ಗಾಡಿ, ಇನ್ನೊಂದಿಷ್ಟೇನಾ? ಎಲ್ಲಿಗೆ ಪಯಣಿಸ್ತಿದ್ದೀರಿ? ಒಂದು ನಿರ್ಧಾರ ತಗೊಳ್ಳೋಕ್ ಮೊದಲು. ಮೊನ್ನೆ ಕೂಡ ಒಂದು 38 ವರ್ಷಗಳ ಕೋರ್ಟ್ ಕೇಸ್ ಬರೆದಿದ್ದಾನೆ. ಭೂಮಿ ಚಿಕ್ಕುಗಳು, ಅಕ್ಕನಿಂದ ನೋವು. ಅಕ್ಕ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವಳಿಗೆ ನೋವು ಇಲ್ಲ, ಅವಳಿಂದ ನೋವು ಅಂದ್ರೆ ಇದೇ ಸ್ವಾಮಿ. 38 ವರ್ಷದಿಂದ ಕೋರ್ಟ್ ಮೊನ್ನೆ ಸೋತ್ ಬಿಟ್ವಿ, ಅವಳಿಗೆ ಅರ್ಧ ಜಾಗ, ನಮಗೆ ಅರ್ಧ ಜಾಗ ಅಂತ. ನಿಂದಲ್ವಲ್ಲ ಜಾಗ, ಹಿರಿಯರ್ದು ತಾನೆ. ಇಲ್ಲ ನಾನು ಬಿಡಲ್ಲ, ಬಿಟ್ಟು ಬಿಡಿ, ಅಕ್ಕ ತಾನೆ ಕೊಡಿ, ನಿಮ್ಮದೇನು ಕೊಡ್ತಿಲ್ವಲ್ಲ. ಅವಳು ಒಪ್ತಿಲ್ಲ ಸ್ವಾಮಿ, ಇನ್ನಷ್ಟು ದುಡ್ಡು ಬೇಕು ಅಂತಿದ್ದಾಳೆ. ಕೋರ್ಟ್ ಹೇಳಿರೋದು ಜಮೀನು ಅಷ್ಟೇ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು 30 ವರ್ಷ ಹೆಣಗಾಡ್ತೀರಿ. ಆಯ್ತು ಸ್ವಾಮಿ. ನೋಡಿ, ಕೇಳೋರಾದ್ರೆ ಮಾಡೋರಾದ್ರೆ ನಿರ್ಧಾರ ತಗೋತಾರೆ. ಎಲ್ಲಿ ಬಗ್ಗಬೇಕು ಅಲ್ಲಿ ಗೊತ್ತಿಲ್ಲ, ಎಲ್ಲಿ ಸೋಲಬೇಕು ಅಲ್ಲಿ ಗೊತ್ತಿಲ್ಲ, ಎಲ್ಲಿ ನಿಲ್ಲಬೇಕು ಅಲ್ಲಿ ಗೊತ್ತಿಲ್ಲ.
ತಪ್ಪೆಲ್ಲಿದೆಯೋ ಅಲ್ಲಿ ನಿಂತ್ಕೊಳ್ಳಿ. ಏನಕ್ಕೆ? ತಪ್ಪು ಎಲ್ಲಿದೆಯೋ ಅಲ್ಲಿ ನಿಂತುಕೊಳ್ಳಿ. ಎದುರಿಸಿ. ಆಗಿಲ್ಲ, ಎದ್ದು ಬನ್ನಿ. ಆಯ್ತು ಹೋಗಪ್ಪ, ಆಯ್ತು ಹೋಗಮ್ಮ. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು, ಆಗೋಲ್ಲ. ಅದಕ್ಕೆ ನೀವೀಗ ಈ ರೀತಿ ಬೇಯೋದು. ಸಂಖ್ಯೆ 9 ಆ ರೀತಿಯೇ ಅಲ್ಲ. ಹಾವು ಸಾಯ್ಬೇಕು ಅಂದ್ರೆ ಕೋಲ್ ಮುರಿಲೇಬೇಕು. ಒಂದೇ ಏಟು ಕೋಲ್ ಹೋದ್ರೂ ಚಿಂತೆ, ಹಾವು ಸತ್ತೋಗ್ಬೇಕು ಅಂತ. ನೀವು ಅದೇ, ನಿಮ್ಮ ನಿರ್ಧಾರಗಳು ಅಷ್ಟು ಗಟ್ಟಿ ಇರ್ತವೆ. ಹೌದು ಅಲ್ವೋ? ಅನ್ಬೀಟಬಲ್ ಪವರ್ ಯು ಆರ್, ಅನ್ಬಿಲೀವಬಲ್ ಪವರ್ ಯು ಆರ್. ಪ್ರಾಬ್ಲಮ್ ಅದೇ ಸಂಖ್ಯೆ 9ರಲ್ಲಿ ಹುಟ್ಟಿದವರಿಗೆ. ನಿಮ್ಮ ಶತ್ರುಗಳು ಯಾರು ಅಲ್ಲ, ನೀವೇ. ನಿಮ್ಮ ಬಲವೇ ನಿಮ್ಮ ಶತ್ರು. ಅದಕ್ಕೆ ಏಕಾದಶಿ ಅನ್ನುವುದಕ್ಕೆ ಒಂದು ನಿಯಮ ಇದೆ. 11 ತತ್ವಗಳನ್ನ ನಿಯಂತ್ರಿಸ್ತಕ್ಕಂಥದ್ದು. ಏಕಾದಶಿ ಅಂದ್ರೆ 11. ಯಾಕೆ ಏಕಾದಶಿನೇ ದಿನನೇ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ. ಅದನ್ನ ನಾಳೆ ಹೇಳ್ತಾನೆ, ಮುಕ್ಕೋಟಿ ಏಕಾದಶಿ. ಅಂತ ಒಂದು ಭಾವ ಸಂಖ್ಯೆ 9ರಲ್ಲಿರುತ್ತೆ. ಅಪರಿಮಿತ ಬಲರು. ಕರೆಕ್ಟ್ ಆದ ಗುರು ಸಿಕ್ಬಿಟ್ರೆ, ಕರೆಕ್ಟ್ ಆದ ದೊರೆ ಸಿಕ್ಬಿಟ್ರೆ, ನೀವೊಬ್ಬ ಬಾಜಿರಾವ್ ಪೇಶ್ವೆ. ನನಗೆ ಇತಿಹಾಸದಲ್ಲಿ ತುಂಬಾ ಇಷ್ಟವಾದ ಸೇನಾಪತಿ ಅಂದ್ರೆ ಬಾಜಿರಾವ್ ಪೇಶ್ವ. ಒಂದೇ ಒಂದು ಯುದ್ಧವನ್ನು ಸೋಲದ ಶುದ್ಧ ಒಂದು ಬ್ರಾಹ್ಮಣ ಕುಟುಂಬದ ಕ್ಷತ್ರಿಯ. ಯಾವ ಮಟ್ಟಕ್ಕೆ ಅಂದ್ರೆ ಆವತ್ತಿನ ಸಾಮ್ರಾಟ್ ಚಕ್ರವರ್ತಿಗೆ ಯಾರೋ ಹೋಗಿ ದೂರ ಹೇಳ್ತಾರೆ, ಸ್ವಾಮಿ ಅವನ ಬಲಶಾಲಿತನ ಹೇಗಿದೆ ಅಂದ್ರೆ ನಾಳೆ ನಿಮ್ಮ ರಾಜ್ಯಕ್ಕೆ ಕುತ್ತಿಡಬಹುದು ಅಂತ, ನಿಮ್ಮನ್ನೇ ಟಾಪಲ್ ಮಾಡಬಹುದು ಅಂತ. ಆಗ ಬಾಜಿರಾವ್ನ ಕರೆಸ್ತಾರೆ, ಮಾತಾಡ್ತಾ ತಿಳ್ಕೊಳ್ಳೋಣ ಅಂತ. ಆಗ ಆತ ಒಂದು ಮಾತು ಹೇಳ್ತಾನೆ, ಯುದ್ಧ ಮಾಡುವವನು ಏನಕ್ಕೆ ಗೊತ್ತಾ ಯುದ್ಧ ಮಾಡಲಿಕ್ಕೆ ಬಂದಿರೋದು? ಸಿಂಹಾಸನದ ಆಸೆ, ರಾಜ್ಯದ ಆಸೆ. ಈ ಸಿಂಹಾಸನಕ್ಕೆ ನಾನು ಕಟ್ಟುಬದ್ಧನಾಗಿದ್ದೇನೆ. ನನ್ನ ಜೀವ ಹೋಗೋದು ಈ ಸಿಂಹಾಸನಕ್ಕೋಸ್ಕರ, ಜೀವ ಇರುವುದು ಈ ಸಿಂಹಾಸನ ಕಾಪಾಡುವುದಕ್ಕೋಸ್ಕರ, ದೊರೆಗೋಸ್ಕರ ಅಂತ ಒಂದು ಭಾವ ಎಳ್ಳಷ್ಟು ನನ್ನ ಮನಸ್ಸಲ್ಲಿಲ್ಲ ಅಂತ. ಇನ್ನೊಬ್ಬ ಜನರಲ್ ಮಾಣಿಕ್ ಶಾ, ಫೀಲ್ಡ್ ಮಾರ್ಷಲ್ ಜನರಲ್ ಮಾಣಿಕ್ ಶಾ, ಅವರ ದಕ್ಷತೆ, ಅವರ ಶಿಸ್ತು, ಅವರ ಧೈರ್ಯ, ಅವರ ಒಂದು ಪ್ಲಾನಿಂಗು ಅಮೋಘ. ಅದನ್ನು ಹೋಗಿ ನಮ್ಮ ದೇಶದ ದೊರೆಸನಿಗೆ ಕಿವಿ ಕಚ್ತಾರೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಮಾತಾಡಿದ್ರೆ ಜನರಲ್ಗಳೇ ಕಂಟ್ರೋಲ್ ತಗೋತಾ ಇದ್ದದ್ದು. ಜನರಲ್ ಜಿಯಾವುಲ್ ಹಕ್ ನೋಡಿ, ಒಬ್ಬೊಬ್ಬರಲ್ಲಿ ಆಳಿರೋದು ಎಲ್ಲ ಬರೀ ಜನರಲ್ಗಳೇ. ಇಲ್ಲೂ ಕೂಡ ಅಂಥದ್ದೇ ಆಗ್ಬಿಡುತ್ತೇನೋ ಅಂತ ಹೇಳಿಬಿಟ್ಟು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಬಗ್ಗೆ ಹೇಳಿದ್ರೆ, ಅವ್ರನ್ನ ಕರೆಸಿದ್ರೆ ಎಂತ ಮಾತು ಹೇಳ್ತಾರೆ ಗೊತ್ತಾ? ಸಿಂಹ ಯಾವತ್ತಿದ್ರು ಸಿಂಹದ ಜೊತೆ ಗುದ್ದಾಡೋದು, ಇಂಥ ಸಿಂಹಾಸನ ಇದ್ರ ಮೇಲೆಲ್ಲ ಆಸೆಗಳಿಲ್ಲ ಅಂತಾರೆ. ನನಗೆ ತುಂಬಾ ಇಷ್ಟ. ನೀವೊಮ್ಮೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ಜೀವನಗಾಥೆಯನ್ನು ಓದಿ ನೋಡಿ ಮಕ್ಕಳೇ. ಬದುಕಿರುವಷ್ಟು ದಿನವೂ ದಂತಕತೆ. ಬಾಜಿರಾವ್ ಪೇಶ್ವೆ ಬಗ್ಗೆ ತುಂಬಾ ಕಡಿಮೆ. ಒಬ್ಬ ಇಂಗ್ಲಿಷ್ ಲಿಟ್ರೇಚರಿಸ್ಟ್ ಹುಡುಕಿ ಆಗಿನ ಕಾಲಕ್ಕೆ ಬರ್ತಿದ್ದಾನೆ. ಫ್ರೆಂಚರನ್ನ, ಡಚ್ಚರನ್ನ, ಆಂಗ್ಲರನ್ನ, ಮುಘಲರನ್ನ ಎದುರಾಕಿಕೊಂಡ ಏಕೈಕ ದಕ್ಷ ಸೇನಾಪತಿ. ದಟ್ ಇಸ್ ವಾಟ್ ಯು ಆರ್. ನಂಬರ್ 9. ಕರೆಕ್ಟ್ ಆದ ವ್ಯಕ್ತಿ ಸಿಗ್ಬೇಕು ನಮಗೆ, ಕರೆಕ್ಟ್ ಆದ ವ್ಯಕ್ತಿ. ಜನರಲ್ ಮಾಣಿಕ್ ಶಾ ಅವರಿಗೆ ಇಂದಿರಮ್ಮ ಅಂಥದ್ದೊಂದು ಸ್ವಾತಂತ್ರ್ಯ ಕೊಡ್ತಾರೆ. ಯುದ್ಧ ಆಗಬೇಕು ಬಾಂಗ್ಲಾದೇಶ್ ಮೇಲೆ, ಈ ತರ ನಡೀತಿದೆ ಅಂದಾಗ ನಮ್ಮ ಮನೆ ಒಳಗಡೆ ನುಗ್ತಿದ್ದಾರೆ ಈ ತರ ಪಾಕಿಸ್ತಾನದ ಅಟ್ಟಹಾಸಕ್ಕೆ ಅಂತ. ಅಯೂಬ್ ಖಾನ್, ಪಾಕಿಸ್ತಾನ ಜನರಲ್, ಮಿಲಿಟರಿ ಜನರಲ್, ನೀವು ಹೇಳಿದ ತಕ್ಷಣ ಯುದ್ಧ ಮಾಡೋಕ್ಕಾಗಲ್ಲ, ತಯಾರಿ ಮಾಡ್ಕೋಬೇಕಾಗುತ್ತೆ, ನನಗೊಂದು 6 ತಿಂಗಳು ಟೈಮ್ ಬೇಕು ಅಂತಾರೆ. ಇಲ್ಲ ಈಗಲೇ ಆಗ್ಬೇಕು, ಸೋತೋಗ್ಬಿಡ್ತೀವಿ, ಆಲ್ರೆಡಿ ಆಗಿದೆ ಚೈನಾ ಕೈಯಲ್ಲಿ ಅಂತಾರೆ. ನನಗೆ ಅದು ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ನನಗೆ ಸಮಯ ಕೊಡಿ, ನಾನು ಹೇಳಿದ ದಿನ ಆರ್ಡರ್ ಕೊಡಿ, ನಿಮ್ಮ ಮುಂದ್ಗಡೆ ಮಂಡಿ ಉರಿಸ್ತೇನೆ ಅಂತಲ್ಲ. ದಟ್ ಈಸ್ ವಾಟ್ ಮೈ ಫೀಲ್ಡ್ ಮಾರ್ಷಲ್ ಜನರಲ್ ಮಾಣಿಕ್ ಶಾ. ಹೇಳಿದಂತೆಯೇ ಮಂಡಿ ಊರಿಸೋದಲ್ಲ,
ಸೈನ್ ಹಾಕ್ಸ್ತಾರೆ. 1971 ಮರ್ತು ಬಿಟ್ಟಿದ್ದಾನೆ ಅವನು ಪಾಕಿಸ್ತಾನ. ಎಂತೆಂತ ಅನಾಹುತ ಮಾಡಿದ್ರು ಅಂತ ಈ ಪಾಕಿಸ್ತಾನಿಗಳು, ಪಾಪಿ ಪಾಕಿಸ್ತಾನ. ಅವತ್ತು ಮಾತಾಡ್ತಾರೆ, ಆ ಹೆಣ್ಣು ಮಕ್ಕಳುಗಳನ್ನ ಘೋರಾತಿ ಘೋರವಾಗಿ ಒಂದೊಂದು ಹೆಣ್ಣು ಮಗುವನ್ನ ನರಹಂತಕರು ಇವರು. ಅಂತ ನರಹಂತಕರನ್ನ ಮನೆಗೆ ನುಗ್ಗಿ ಹೊಡೆದಂತ ಏಕೈಕ ದಿಟ್ಟ ಪೇಶ್ವಾ ಅದು, ಸೇನಾಪತಿ. ಕಾರಣ ಏನಂದ್ರೆ ಅಲ್ಲೊಬ್ಬ ದೊರೆಸಾನಿ. ಹೌದು, ನಿಮ್ಮ ನಂಬರ್ 9 ಅಂತದ್ದು ಒಂದು ತಾಕತ್ತಿರುತ್ತೆ ಮಕ್ಕಳೇ, ವೆರಿ ಪವರ್ಫುಲ್. ಸಾಮಾನ್ಯವಾಗಿ 9 ಹುಡ್ದವನ್ನ ನಾವು ಮಿಲಿಟರಿ, ಪೊಲೀಸ್ ಅಂತೆಲ್ಲ ಹೇಳ್ತಾರೆ. ಸ್ವಚ್ಛ ಪವರ್ಫುಲ್ ಮ್ಯಾಗ್ನೆಟಿಕ್. ನೀವು ಕರೆಕ್ಟ್ ಆದ ವ್ಯಕ್ತಿ ಕೈಯಲ್ಲಿ ಸಿಕ್ಬಿಟ್ರೆ ನೀವು ಬೇರೆ. ಒಂದು ಮನೆಗೆ 5 kV ಪವರ್ ಬೇಕು ಅಂದ್ರೆ ನೀವು 50,000 kV ಪವರ್ ಇರೋರು ಕರೆಕ್ಟಾಗಿ ಬಳಸಿದ್ರೆ ಒಂದು ಊರಲ್ಲ, ಒಂದು ಜಿಲ್ಲೆಗೆ ಪವರ್ ಆಗ್ಬಲ್ರಿ. ಏನ್ ಮಾಡೋಣ, ತುಂಬಾ ಪವರ್ ಇರೋರಿಗೆ ದೇವರು ಒಂದು ಚೆಕ್ಮೇಟ್ಗಳು ಹಿಂಗೆ ಇಟ್ಬಿಟ್ಟಿರ್ತಾರೆ. ಅದಕ್ಕೆ ಒಂಥರ ದಹಿಸ್ಬಿಟ್ಟಿದ್ದೀರಾ, ಒದ್ದಾಡ್ಬಿಟ್ಟಿದ್ದೀರಾ. ಇದಾಗಿದೆ. ಎಲ್ಲದಕ್ಕೂ ಉತ್ತರ ಈ 2026 ಹೇಗಿದೆ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆ 9ರಲ್ಲಿ ಹುಟ್ಟಿದವರು 18, 27 ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಇದ್ರು ಸರಿ, ನಿಮ್ಗೆ ಅದು ಗೊತ್ತಿಲ್ಲ, ಏನೋ ಈ ನಂಬರ್ ಕನೆಕ್ಟ್ ಆಗಿದೆ ಗುರುಗಳೇ. ಎಸ್, ನಿಮಗೆ ಗೊತ್ತಿಲ್ಲದೆ ವೆಹಿಕಲ್ ಅಲ್ಲಿ ಒಂದು ನಂಬರ್ 9 ಇದೆ ಅಂದ್ರೆ ಖಂಡಿತ ಇಟ್ಸ್ ಕನೆಕ್ಟೆಡ್. ನಿಮ್ಮ ಮೊಬೈಲಲ್ಲಿ ಆ ಎಂಡಿಂಗ್ ನಂಬರ್ಸು, ಇನ್ನೊಂದು ನಿಮಗೆ ಗೊತ್ತಿಲ್ಲದೆ ಅಲ್ಲೊಂದು ಉಗ್ರಂ, ವೀರಂ, ಮಹಾವಿಷ್ಣುಂ, ಜ್ವಲಂತಂ, ನರಸಿಂಹಂ, ನೀವು ನರಸಿಂಹರೇ ಅಂತ ತಾಕತ್ತು. ಸೊ ಅಂತ ಒಂದು ಈ 2025 ಸಂವೇರ್ ಒಂಚೂರು ತಟಸ್ಥ ಆಗಿತ್ತು ನಿಮ್ಮ ಬಲಾಬಲಗಳಿಗೆ. ನೀವು ಅಂದ್ಕೊಂಡಷ್ಟು ಆ ರಿಸಲ್ಟ್ಸ್ ಬಂದಿಲ್ಲ, ನೀವು ಅಂದ್ಕೊಂಡಷ್ಟು ಆ ಶಕ್ತಿ ಬಂದಿಲ್ಲ. ಯಾಕೋ ಅರ್ಧ ಬಲ 2025 ಆಗಿರೋದು. ಊಟ ಬಟ್ಟೆ ಬದುಕಿಗೇನು ತೊಂದರೆ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಯಾಕೋ ಅರ್ಧ ಬೆಂದಂತ ಭಾವ, ಅರ್ಧ ಸಿಕ್ಕಂತ ಭಾವ ಅಂತ ನಿಮಗೆ 2026 ನೋಡಿ. ಒಂದು ಆನೆ, ನರಿ, ಸಿಂಹ ಎಲ್ಲವೂ ಇರ್ತವೆ ಕಾಡು ಅಂದಮೇಲೆ. ಒಮ್ಮೆ ಒಂದು ಸಿಂಹ ಬಾಡಿಗೆ ರಾಜಗಂಭೀರ, ವೀರಾದಿ ವೀರ ರಾಜಗಂಭೀರ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಕತೆ, ಓಯ್ ನಿಂತ್ಕೊಳ್ಳಲ್ಲ ಅಂತಂತೆ. ನಂಗೆ ಕೇಳಿಸ್ತ, ಸಿಂಹನೇ ಅಲ್ಲ, ಓಯ್ ಅಂತ ಎದುರುಗಡೆನೋ ಬಂದು ನಿಂತ್ಕೊಬಿಟ್ಟ. ಏನ್ ಕೆದ್ಕೋದೇನು, ಆವಾಜ್ ಹಾಕೋದೇನು, ನಿಂತ್ಕೊಳ್ಳೋ, ನನ್ನ ಹತ್ರ ಯುದ್ಧ ಮಾಡೋ ದಮ್ಮಿಲ್ವಾ ನಿನ್ಗೆ, ನನ್ನ ಮೇಲೆ ಯುದ್ಧಕ್ಕೆ ಬಾರೋ ಅಂತ. ಅಲ್ಲೇ ಒಂದು ನರಿ ನೋಡ್ತೀವಿ, ಇದೇನೋ ಇದು, ಇವನ್ ತಲೆಗೆಟ್ಟೈತೆ, ಇವತ್ತು ಇವನ್ ಕೈಲಿ ಇಕ್ಕಿಸ್ಕೊತಾನೆ ಅಂತ. ಸಿಂಹ ಹಿಂಗ್ ನೋಡ್ತು, ಬಿಡಪ್ಪ ಸುಮ್ಮನೆ ಹೋಗಪ್ಪ, ನಾನು ನಿನಗಿಂತ ಶಕ್ತಿಶಾಲಿ ಅಂತ ಒಪ್ಕೊಳ್ಳೋ, ಇಲ್ಲ ಅಂದ್ರೆ ಯುದ್ಧ ಮಾಡಿಲ್ಲ ಅಂದ್ರೆ ನನ್ನ ಜೊತೆ ಅಂತ. ಹೋಗೋಣ, ನಾನು ನನ್ನ ಪಾಡಿಗೆಲ್ಲೋ ಹೋಗ್ತಿದ್ದೆ. ನರಿ ನೋಡ್ತಲೇ ಐತೆ, ಹೋಗೋಣ ಸುಮ್ಮನೆ ಅಂತ, ಮಾಡೋ ಯುದ್ಧ ನನ್ನ ಹತ್ರ ಅಂತ. ಇಲ್ಲ, ಸರಿ ನಾನು ದೊಡ್ಡವನಲ್ವಾ ಇಲ್ವಾ ಹೇಳು. ಸರಿ, ಯಾಕಿದು ನೀನ್ ದೊಡ್ಡವನೇನ, ನಿನಗಿಂತ ಶಕ್ತಿಶಾಲಿ, ನೀನ್ ನನಗಿಂತ ಶಕ್ತಿಶಾಲಿ, ಹೋಗೋಣ ಅಂತ. ಖುಷಿ ಕುಣ್ಕೊಂಡು ಎಗರ್ಕೊಂಡು, ಆ ಕತ್ತೆ ಕುಣಿಯೋದು ನೋಡಿದಿರಲ್ವಾ, 2 ಕಾಲು ಹಿಂಗೆ ಎಗರ್ಕೊಂಡು ಹೇಸಾರವ ಇಟ್ಕೊಂಡು ಓಡು ಖುಷಿಯಿಂದ. ನರಿ ಹತ್ರ ಇದ್ದು ಓಡ್ ಬಂತು. ಏ ಅಣ್ಣ, ನೀನು ಹೂ ಅಣ್ಣ, ಅವನ್ನ ಹೇಳ್ಕೊಂಬರ್ತೀನಿ, ನೀನು 2 ಪಂಚೆ ಬಿಡ. ಅಣ್ಣ ನೀನು ಸುಮ್ಮನೆ ಇದೆಯಾ,
ನೀನು ಹಿಂಗೆ ಸುಮ್ಮನೆ ಇರಬಾರ್ದಣ್ಣ ನೀನು ನಿನ್ನ ಶಕ್ತಿ ಬೇರೆ. ನಿನ್ನ ಹತ್ರ ಬಂದು ಅಂತ ಒಂದು ಕುನ್ನಿಗಳು ಅಂತ ಬಿಡ, ನಾವು ಸೋತೋದಂಗೆ ಆಗ್ಬಿಡ್ತಾಣೋ ಇದು ಅಂತ. ಇರ್ಲಿ ಬಿಡ, ಸೋತೋದಂಗೆ ಆಯ್ತು, ಅವನೇ ದೊಡ್ಡವನ್ ಬಿಡ ಅಂತ ನಾರಿಗೆ ತಿಕ್ಕಲ್ ಕೆಟ್ಟೋಯ್ತು. ಅದು ಹೊಟ್ಟೋಯ್ತು. ವಿಚಾರ ಕಾಡ್ಗೆಲ್ಲ ಗೊತ್ತಾಗ್ಬಿಡ್ತು. ಅಲ್ಲೊಂದು ಮದ್ದಾನೆ, ಅವನು ಸಿಂಹ ಫ್ರೆಂಡ್ಸು. ಆ ಮದ್ದಾನೆ ಸಿಕ್ತು ಸಿಂಹಕ್ಕೆ. ಏನು ಸುಮ್ಮನೆ ನೀನು ಯಾರು ಇದೇನಿದು ಹೊಸ ಕತೆ ಅಂತ. ಅವನು ದೊಡ್ಡವನಂತೆ, ಅವನೇ ಶಕ್ತಿಶಾಲಿ ಅಂತೆ, ನೀನು ಒಪ್ಕೊಂಡಂತೆ, ಇದೇನಿದು ಅಂತ. ಇರ್ಲಿ ಬಿಡೋ ಫ್ರೆಂಡ್, ಇವೆಲ್ಲ ಆಗ್ತವೆ ಅಂತ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು. ಅಲ್ಲಪ್ಪ ಅದೆಲ್ಲ ಏನೂ ಇಲ್ಲ. ಅವನ ಹತ್ರ ಗುದ್ದಾಡಿ ನಾನೇನು ಪ್ರೂವ್ ಮಾಡೋದು ಶಕ್ತಿಶಾಲಿ ಅಂತ? ಅವನಿಗಂತೂ ಬುದ್ಧಿ ಇಲ್ಲ, ಕತೆನೆ ಅಷ್ಟೇ. ಅವ್ನು ಬಂದು ಎಗರ್ತಿದ್ದ, ನಾನು ದೊಡ್ಡವನ, ನೀನು ದೊಡ್ಡವನ, ನಾನು ಶಕ್ತಿನಾ, ನೀನೇ ಶಕ್ತಿ ಅಂತ ಹೇಳ್ಬಿಟ್ಟು ಟೈಮ್ ಯಾಕೆ ವೇಸ್ಟ್ ಮಾಡೋದು? ಆ ಕತೆ ಮಾಂಸನೂ ರುಚಿಯಾಗಿರೋಲ್ಲ. ನಾನು ಕತೆ ಮಾಂಸ ತಿನ್ನಲ್ಲ, ಬೇಕಾದ್ರೆ ಹೆಸರು ಗತೆ ತಿಂದ್ಬಿಡ್ತೀನಲ್ಲ, ಕತೆ ಮಾಂಸ ತಿನ್ನಲ್ಲ. ನಾನು ದಡ್ಡ ಆಗ್ತೀನಿ, ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಬಂದೆ. ಏನಪ್ಪ ಬೇಜಾರಾಗ್ಬಿಡ್ತು. ನರಿ ಬೇರೆ ಊರೆಲ್ಲ ಎಳ್ಕೊಂಡು ಬಂದವನು ಹಿಂಗೆ ಹೇಳ್ದ ಅವನು ಅಂತ. ಅಯ್ಯೋ ಹೇಳೋರು ಬಿಡೋಣ, ಮಾತಾಡ್ಕೊಳ್ಳೋದು ಅವರಿಬ್ರು, ಸಿಂಹಾವಲಿ, ಸಿಂಹನೂ ಆನೆ. ಇಂಥವ್ರು ಇರ್ತಾರೆ, ಬೇಕು ಅಂತ ಉರಿತಿರೋ ಬೆಂಕಿಗೆ ಖಾರದ ಪುಡಿ ಹರ್ಚಕ್ ಅವ್ನು ಬಂದ. ನೀನು ಹೂ ಅನ್ನೋಣ, ನಿನಗಾಣ, ನಿನ್ ಶಕ್ತಿ ಏನ್ ಗೊತ್ತಾಣ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವನ ಮಾತು ತಲೆ ಕೆಡ್ಸ್ಕೊಂಡು ಅಕಸ್ಮಾತ್ ನಾನು ಯುದ್ಧಕ್ಕೆ ಹೋದೆ ಅವನ ಮೇಲೆ ಫೈಟಿಗೆ ಅಂತ ಇಟ್ಕೊ. ಅವನ ಹತ್ರ ಒಂದು ಸ್ಟ್ರೆಂತ್ ಇದೆ, ಕತ್ತೆ ಹತ್ರ. ಅಕಸ್ಮಾತ್ ಅವನಿಗೆ ಗೊತ್ತಿಲ್ದಿರ ಸ್ಟ್ರೆಂತ್ ಉಪಯೋಗಿಸಿ ಏನೋ ನನಗೆ ಬೀಳ್ಬಾರ್ದು ಜಾಗಕ್ಕೆ ಬಿತ್ತು, ಅರ್ಧ ಬಲ ಕುಸ್ತು ಹೋದಂಗೆ, ಇಲ್ಲ ಜೀವನೇ ಹೋಗ್ಬೋದು. ಅದು ಇಡೀ ಕಾಡಿಗೆ ಅದೊಂಥರ ಮರ್ಯಾದೆ ಹೋಗೋ ಪ್ರಶ್ನೆ, ಅದಿನ್ನಷ್ಟೇ. ಹಾಗಂದ್ರೆ ಕತ್ತೆಗೆ ಕಾಲುಗಳಲ್ಲಿ ಸ್ಟ್ರೆಂತ್ ಜಾಸ್ತಿ, ಜಾಡಿಸೋದು ಬಿಡುತ್ತೆ. ಮಿಸ್ ಆಗಿ ಬೀಳ್ಬಾರ್ದು, ಮೂತಿಗೋ ಹಿಂಗೆಲ್ಲೋ ಕುಂಡಿಗೋ ಬಿತ್ತು ಅಂದ್ರೆ ಭಾರಿ ಕಷ್ಟ. ಮರ್ಮಸ್ಥಾನಕ್ಕೆ. ಅದನ್ನ ಯೋಚನೆ ಮಾಡಿದ್ರೆ ಇವನ ಹತ್ರ ಏನು ಗುದ್ದಾಡಿ ಗೆದ್ರು, ಅಯ್ಯಯ್ಯ ಹೋಗಿ ಇವನೇನ ಇವನು ಇಂಥವನತ್ತ. ಇವ್ ನೋಡಿದ್ರೆ ತಲೆ ಕೆಡಿಸ್ತಿದ್ದಾನೆ ರೀ, ನೀನ್ ಬಿಡ್ಬೇಡಣ ಅಂತಿದ್ದ. ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳಿಲ್ಲ, ಇಬ್ರು ಮಾತು ಬಂದ್ಬಿಟ್ಟೆ. ಅದಕ್ಕೆ ಕಾಣೋಣ ನೀನ್ ಸಿಂಹ ಅಂತ. ನೀವು 9 ನೀವು 9ರಲ್ಲಿ ಹುಟ್ಟಿದವ್ರು ಅದೇ 2026ಕ್ಕೆ ಆಗಿದ್ದು ಬಿಡಿ. ಯಾರೋ ಹೊಗೆ ಹಾಕೋಕ್ ಬರ್ತಾರೆ, ನಿಮ್ಮನ್ನ ಪ್ರೊವೋಕ್ ಮಾಡೋಕ್ ಬರ್ತಾರೆ, ಹಿಂಗ್ ಬರ್ತಾನೆ ಕತೆ ತರ ಯಾರಾದ್ರೂ. ನಿಜ ಹೇಳ್ತಾನೆ, ಈ ವರ್ಷ ತಾಳ್ಮೆ ಇಟ್ಕೊಬಿಟ್ರೆ ನಿಮ್ಮನ್ನ ನಿಲ್ಸೋರಿಲ್ಲ. ಯಾಕಂದ್ರೆ 11ನೇ ಒಂದು ಭಾವ ನಿಮ್ ಶಕ್ತಿ, ಆ ಮುಕುಟಿ ಏಕಾದಶಿಯ ಭಾವ ನಿಮ್ಗೆ ಈ ವರ್ಷ ಸಿಗ್ತಕ್ಕಂಥದ್ದು 9ಕ್ಕೆ. ಕೂಡ್ ನೋಡಿ, ಇದು 3 ಬರುತ್ತೆ. ಆ ಗುರುವಿನಂತ ಪಟ್ಟ ಹೆಸರು, ಗುರುವಿನಂತ ತಾಳ್ಮೆ, ಇದೊಂದು ಇಟ್ಕೊಳ್ಳಿ. ಖಂಡಿತ ಹೇಳ್ತಾನೆ, ಮದುವೆ ಇಲ್ಲದವರಿಗೆ ಮದುವೆ ಯೋಗ, ಸರ್ಕಾರದ ಕೆಲಸ ಕಾರ್ಯ, ಪ್ರಾಜೆಕ್ಟ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಆಟೋಮೊಬೈಲ್, ವೆಹಿಕಲ್ಲು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬಂಗಾರದ ಬಿಸ್ನೆಸ್, ಬೆಳ್ಳಿ ಬಿಸ್ನೆಸ್, ಅಲಂಕಾರ, ಕಲಾ ಮಾಧ್ಯಮ, ವಾಟ್ ಈಸ್ ನಾಟ್, ಯಾವುದ್ರಲ್ಲಿ ಇಲ್ಲ ನೀವು. ಸಪ್ಪೆ ಜೀವನ ಏನು ಸಪ್ಪೆ ಅನ್ನೋದಿತ್ತೋ ಅದು ಎಲ್ಲ ಅದ್ಭುತಗಳನ್ನ ಕೊಡತಕ್ಕಂಥದ್ದಾಗುತ್ತೆ. ಒಂಥರ ಸಪ್ಪೆ ತರ ಆಯ್ತು 2025. ಬಲ ಎಲ್ಲ ತಗೊಂಡು ಹೋಗ್ಬಿಟ್ಟು ಒಂಥರ ಜೈಲಲ್ಲಿ ಆಗ್ದಂಗೆ. ಪೆರೋಲ್ ಮೇಲೆ ಬಿಟ್ರು ನಿಜವಾಗ್ಲೂ ನಿಮ್ಗೆ ಪೂರ್ಣ ಬೇಲು ಸಿಕ್ಬಿಡ್ತು, ಕೇಸ್ ಕಲಾಶ್. ಬ್ಯೂಟಿಫುಲ್. 9ರಲ್ಲಿ ಹುಟ್ಟಿದವರಿಗೆ ಒಡ ಹುಟ್ಟಿದವರ ಸಹಕಾರ, ಹಿರಿಯರ ಸಹಕಾರ, ಕುಟುಂಬದವರ ಸಹಕಾರ, ಪ್ರೀತಿ, ಪ್ರೇಮ, ಅನುಬಂಧ, ನಗು, ಖುಷಿ, ಮದುವೆ, ಸಂಭ್ರಮ, ಇವೆಲ್ಲ ನೋಡ್ತೀರಿ ಮಕ್ಕಳೇ. ವಿಪರೀತ ಖರ್ಚು ಮಾಡ್ತೀರಿ, ವಿಪರೀತ ಖರ್ಚು. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮನೇಲಿ ಯಾರಾದ್ರೂ ಹಿರಿಯರಿದ್ರೆ, ತಂದೆ ಸಮಾನರು ಅಂದ್ರೆ ಹೆಂಡತಿಯ ತಂದೆ ಇರ್ಬೋದು, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇರ್ಬೋದು, ಗಂಡನ ತಂದೆ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. 2ನೇ ಮದುವೆ 2ನೇ ಬದುಕು ಚೆನ್ನಾಗಿದೆ, ಒಂದು 2ನೇ ಮಗುವಿನ ಸುಯೋಗ ಇದೆ, ಗಂಡು ಮಗುವಾಗುವ ಸುಯೋಗ ಇದೆ, ಒಂಥರ ಅಧಿಕಾರ ಪ್ರಾಪ್ತಿ, ವಿದ್ಯಾ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ, ಅದರಲ್ಲೂ ಗೌರ್ಮೆಂಟ್ ಓದು, ಗೌರ್ಮೆಂಟ್ ಕೆಲಸ ಪ್ರಯತ್ನ ಮಾಡ್ತಿದ್ದೀರಿ, ನಿಮ್ಮ ಶಿಸ್ತುಬದ್ಧಾಗಿ ಖಂಡಿತ ಪ್ರಯತ್ನ ಮಾಡೋರ್ಗಾಗುತ್ತೆ. ಪೆಟ್ರೋಲ್ ಬಂಕ್ಸ್, ಆಯಿಲ್, ಆಟೋಮೊಬೈಲ್ಸ್,
ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಈ ರೀತಿಯ ವ್ಯವಹಾರ ಉದ್ಯೋಗಗಳನ್ನ ತೊಡಗಿಸ್ಕೊಂಡಿದ್ದೀರಾ. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ಶಕ್ತಿ ಉಂಟು. ಸಂಖ್ಯೆ 9ರಲ್ಲಿ ಹುಟ್ಟಿದವರು, ಏನು ವರಿ ಮಾಡಬೇಡಿ. ಸ್ವಲ್ಪ ವಿಪರೀತ ಖರ್ಚು, ಒಂಚೂರು ಕಳ್ತನಗಳಾಗತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ, ಎಚ್ಚರಿಕೆ. ಹೆಂಡತಿ ಜೊತೆ ಗಂಡನ ಜೊತೆ ಸ್ವಲ್ಪ ಕಿರಿಕಿರಿ, ಮನೇಲಿ ಇಟ್ಟಂತ ಒಡವೆ ವಸ್ತ್ರಗಳು ಸ್ವಲ್ಪ ಕಳ್ತನ ಆಗೋದು, ನಿಮ್ಮ ದುಡ್ಡಿನ ಮೇಲೆ ಯಾರದೋ ಗಮನ, ನಿಮ್ಮ ಅಂದದ ಮೇಲೆ ಗಮನ, ನಿಮ್ಮ ಸ್ಟೇಟಸ್ ಮೇಲೆ ಗಮನ, ನಿಮ್ಮ ಅಧಿಕಾರದ ಮೇಲೆ ಗಮನ. ಯಾರೋ ಕಟ್ಟಿದ ಗೂಡಲ್ಲಿ ಯಾವನೋ ಬಂದು ಕೂತ್ಕೋತಾನೆ, ಇಂಥದ್ದು ನಡೆಯುತ್ತೆ. ನೀವು ಕಟ್ಟಿರೋ ಮನೆನ ಅಲ್ಲಿ ಯಾರೋ ಬಂದು ಕೂತ್ಕೊಂಡು ಆನಂದವಾಗಿ, ಈ ಥರದ್ದು ಕೆಲವೊಂದು ಬೇಸರದ ಪ್ರಸಂಗ ಆಗುತ್ತೆ. ಅದಿದೆ. ಒಳ್ಳೆತನಕ್ಕೆ ಕಾಲವಿಲ್ಲ, ನೀವು ದಂಡಯಾತ್ರೆ ಮಾಡೋಲ್ಲ, ಅಂಥದ್ದೊಂದು ಆಗುತ್ತೆ. ಅದಿದೆ. ದಂಡಯಾತ್ರೆ ಮಾಡಿದರೆ ಶತ್ರುಗಳನ್ನು ಮೆಟ್ಟಿಸುವಂತ ಶಕ್ತಿ ನಮ್ಗೆ 2026 ಕೊಟ್ಟಿದೆ. ಪ್ರಣಯಂ, ಭೋಗಂ, ಅಧಿಕಾರಂ, ಯಶಸ್ಸು, ವಿಜಯ. ಸ್ವಲ್ಪ ಕೆಲಸದವ್ರ ಹತ್ರ ಜೊತೆ ಹುಷಾರು. ಸಾಮಾನ್ಯ ಕೆಲಸದವ್ರಿಗೂ ಕೂಡ ಈ ಒಂದು ಸಂಖ್ಯೆ 9ರಲ್ಲಿ ಹುಡಿದವರಿಗೆ ಒಂದು 30% ಆದ್ರೂ ನಿಮ್ಗೊಂದು ಹೈಕು, ಇನ್ಕಮ್ ಇದೆಲ್ಲವನ್ನ ನೋಡ್ತಕ್ಕಂಥ ಒಂದು ಛಾಯೆ ಆಗುತ್ತೆ. ಚೆನ್ನಾಗಿದೆ, ಯೋಚಿಸ್ಬೇಡಿ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಅಶ್ವಿನಿ ನಕ್ಷತ್ರ, ಚಂದ್ರ ಕೇತು ಸಾರ. ಕೇತು ಸಾರ, ಏನೋ ಒಂಥರ ವೈರಾಗ್ಯ ಭಾವ. ನಾಳೆ ಮುಕ್ಕೋಟಿ ಏಕಾದಶಿ ಅಲ್ವಾ, ಅದಕ್ಕೊಂದು ಸಂಕಲ್ಪ ಕಟ್ಕೊಂಡು ಹೋಗಿ ಮಾಡಿ, ದೈವ ದರ್ಶನ ಮಾಡಿ, ಗುರು ದರ್ಶನ ಮಾಡಿ, ಗಣಪತಿ ಆರಾಧನೆ ಇವತ್ತು ಮಾಡ್ಕೊಳ್ಳಿ. ಮನಸ್ಸಿಗೆ ಒಂಥರ ತೃಪ್ತಿ. ಧಾರ್ಮಿಕ ಕಾರ್ಯಗಳಲ್ಲಿ, ವೈದಿಕ ಕಾರ್ಯಗಳಲ್ಲಿ ಪ್ರಗತಿ. ಸಾಂಸಾರಿಕ ಹಾಗೂ ವ್ಯಾವಹಾರಿಕ ವ್ಯವಹಾರಗಳಲ್ಲಿ ಸ್ವಲ್ಪ ತಟಸ್ಥ ಭಾವ. ವೃಷಭ ರಾಶಿ, ಸುಖದಲ್ಲಿ ಕೇತು, ಹಾಗೆಯೇ ಚಂದ್ರ 12ನೇ ಮನೆ. ಒಂಥರ ತಳಮಳವೇ ನಿಮಗೂ ಕೂಡ. ಎಲ್ಲೋ ಒಂಥರ ಮನಸ್ಸು ಸ್ಥಿತ್ಯಂತರ ಇಲ್ಲ. ಬುದ್ಧಿ, ಆಲೋಚನೆ, ವಿವೇಚನೆ, ಖರ್ಚು, ಮನೆ, ಭೂಮಿ. ದುರ್ಗಾ ಆರಾಧನೆ ಮಾಡ್ಕೊಳ್ಳಿ. ಸಮಾಧಾನ, ದುಡುಕಬೇಡಿ. ಇವತ್ತು ದೊಡ್ಡ ವ್ಯವಹಾರ ಬೇಡ. ಮಿಥುನ ರಾಶಿ, ಚಂದ್ರ ಲಾಭ, ಧನೇ ಲಾಭಂ ಖಂಡಿತ. ವೈದಿಕ, ಧಾರ್ಮಿಕ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್ಸ್, ಪುರೋಹಿತರು, ಆಚಾರ್ಯರು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಒಂಥರ ಕೇತು ವಿಶೇಷವಾಗಿ 2ನೇ ಮನೆಯಲ್ಲಿದ್ದಾನೆ. ಬುದ್ಧಿ ಸ್ಥಾನ, ಮಾತಿನ ಸ್ಥಾನ, ವೃತ್ತಿ ಸ್ಥಾನ. ಸೊ ಆ ವೃತ್ತಿಯ ಭಾವದಲ್ಲೇ ಚಂದ್ರ ಕುಳಿತಿರೋದ್ನ ಒಂಥರ ವೃತ್ತಿಗೆ ಸಂಬಂಧಪಟ್ಟಂತ ಒಂದು ಸಣ್ಣ ಪ್ರೆಷರ್ ಇರ್ತಕ್ಕಂಥ ಒಂದು ದಿನ ಆಗುತ್ತೆ. ಗಣಪತಿ ಆರಾಧನೆ ಮಾಡಿಕೊಳ್ಳಿ, ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ. ಸಿಂಹರಾಶಿ, ನಿಮ್ಮನೇಲೇ ಕೇತು ಇದ್ದಾನೆ. ಖಂಡಿತ ತುಂಬಾ ಒಳ್ಳೆತನ ಈ ಕಲಿಯುಗಕ್ಕೆ ಒಳ್ಳೇದಲ್ಲ. ನೋಡಿ, ಇಲ್ಲೆಲ್ಲೋ ಕೋಗಿಲು, ಇಲ್ಲೆಲ್ಲೋ ಕಟ್ಕೊಂಡಿದ್ದಾರೆ. ನಮ್ಮ ಸರ್ಕಾರ, ನಮ್ಮ ರಾಜ್ಯ, ನಮ್ಮ ಸ್ಟೇಟು, ನಮ್ಮ ಬಂಧುಗಳು, ನಾವೇನೋ ಮಾತಾಡ್ಕೋತೀವಿ ನಮ್ಮ ಕಾನೂನು ಸಂಬಂಧ. ಇವನೇ ಯಾರು ಇಲ್ಲಿಂದ ಕೇರಳದಿಂದ ಬಂದ್ಬಿಟ್ಟು ಇಲ್ಲಿ ಕೊಂಡಿಕ್ಕೋದು? ನೋಡಿ, ನಾನು ಹೇಳ್ತಲೇ ಇದ್ದೆ, ಇಂಥ ತರಲೆಗಳು ತುಂಬಾ ನಡೀತವೆ. 2026ಕ್ಕೆ ಇದು ಅಂಕುರಾರ್ಪಣೆ. ನಾವು ಅವ್ರ ಊರಿಗೆ ಹೋಗ್ಬಿಟ್ಟು ನಾವು ಹಿಂಗೆ ಬೆರಳಿಟ್ರೆ, ನಿಜ ಹೇಳ ಮಕ್ಕಳೇ, ಇವತ್ತೊಂದು ಸತ್ಯ ಹೇಳ್ತಾನೆ. ನಮ್ಮ ಕನ್ನಡದವರು ತುಂಬಾ ಸೈಲೆಂಟು, ಅಷ್ಟೇ ವೈಲೆಂಟು. ನಿಜವಾಗ್ಲೂ ಹೇಳ್ತಾನೆ. ಇಡೀ ನಾನು ಎಲ್ಲಾ ರಾಜ್ಯಗಳು ಸುತ್ತಿದ್ದೇನೆ, ಎಲ್ಲೆಲ್ಲೋ ಸುತ್ತಿದ್ದೇನೆ. ನಮ್ಮ ಕೆಚ್ಚದೆ ಇರೋ ಅಷ್ಟು ಇನ್ಯಾರಿಗೂ ಇಲ್ಲ. ಸಂಗೊಳ್ಳಿ ರಾಯಣ್ಣನು ನಮ್ಮವನೇ, ಕಿತ್ತೂರು ರಾಣಿ ಚೆನ್ನಮ್ಮನು ನಮ್ಮವರೇ. ಸಾಮಾನ್ಯರಲ್ಲ ನಾವು. ತುಂಬಾ ಎದುರು ಪುಕ್ಕಳ್ರು ಅವರು. ತುಂಬಾ ಎದುರು ಪುಕ್ಕಳ್ರು ಅವರು. ಒದ್ದೋಡಿಸ್ಬೇಕು ಅವ್ರನ್ನ, ನಿಜ ಹೇಳ್ಬೇಕು. ನಾವು ನುಗ್ಗಿದ್ರೆ, ನಮ್ಮ ಹಿಂದೂಗಳಿಗೆ ಏನಾದ್ರೂ ಸಮಸ್ಯೆ ಆಗಿದೆ ಅನ್ನತಕ್ಕಂಥದ್ದು ಏನಾದ್ರೂ ಒಂದು ಅಂದ್ಕೊಂಡು ನಾವು ನುಗ್ಗಿದ್ರೆ, ಇಲ್ಲ ಅವರ ರಾಜ್ಯದ ಒಂದು ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ಆಗಿದೆ ಅನ್ನತಕ್ಕಂಥ ವಿಚಾರಕ್ಕೆ ನಾವು ನುಗ್ಗಿ ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಇರ್ತಾರ ಯಾರಾದ್ರೂ? ಅವ್ರವ್ರ ಮನೆದು ಅವ್ರವ್ರು ಸರಿಪಡಿಸ್ಕೊತೀವಿ. ನೋಡಿ, ಇಂಥದ್ದೇ ಜಾಗ್ರತೆ.
ಎಲ್ಲರೂ ಜಾಗೃತಿ ಮಕ್ಕಳು. 2026ಕ್ಕೆ ಮತೀಯ ಉನ್ಮಾದಗಳ ಇದು ಅಂಕುರಾರ್ಪಣ, ಈಗಲಿಂದಲೇ ಬರೆದಿಟ್ಕೊಳ್ಳಿ. ಸೊ ಸಿಂಹರಾಶಿ ಸ್ವಲ್ಪ ಹುಷಾರಾಗೇ ಇರಿ. ಅಂತ ಒಂದು ವ್ಯವಸ್ಥೆ, ಜವಾಬ್ದಾರಿ, ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಒತ್ತಡದ ಛಾಯೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಅಷ್ಟಮ ತೊಳಲಾಟವೇ. ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಕಾರ್ಯಕ್ಷೇತ್ರ, ಓಡಾಟ, ಸುತ್ತಾಟ ಇವುಗಳ ವಿಚಾರದಲ್ಲಿ ಒಂದು ಸ್ವಲ್ಪ ತೊಳಲಾಟವನ್ನ ಪಡೆಯತಕ್ಕಂಥ ಒಂದು ಭಾವವಿರುತ್ತದೆ. ಏನೋ ಒಂಥರ ಮನಸ್ಸಿಗೆ ಏನೋ ಒಂದು ಆರೋಗ್ಯ, ದೇಹ, ಬುದ್ಧಿ ಈ ಥರ ಚಂಚಲ ಮಾಡುತ್ತೆ. ಮನೆ ಮುಂದ್ಗಡೆ ಒಂದು ಪುಟ್ಟದಾಗಿ ಹೊಂಗೆ ಎಣ್ಣೆ ದೀಪ ಹಚ್ಚಿ, ಆ ಕಹಿ ದೂರ ಹೋಗ್ಲಿ, ಆ ಕೆಟ್ಟದ್ದು ದೂರ ಹೋಗ್ಲಿ. ಯಾರದೇ ಒಂದು ಕೆಟ್ಟವರ ಪ್ರಭಾವ, ಕೆಟ್ಟ ಮಾತು, ಕೆಟ್ಟ ಆಲೋಚನೆಗೆ ಆಸ್ಪದ ಕೊಡಬೇಡಿ. ಒಂದು ಸ್ವಲ್ಪ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ ಈ ಥರದ್ದು ಏನಾದರೂ ಕೇಳ್ತೀರಿ, ಒಳ್ಳೆ ಮಾತು ಕೇಳಿ, ಒಳ್ಳೆ ಮಾತು ಚಿಂತನೆ ಮಾಡಿ, ಒಳ್ಳೆಯವ್ರ ಜೊತೆಲಿ ಕೂತ್ಕೊಳ್ಳಿ ಇವತ್ತು ಆದಷ್ಟು. ಇನ್ನು ತುಲಾ ರಾಶಿ, ಕೊಡೋದು ತಗೊಳ್ಳೋದು ಸ್ವಲ್ಪ ಜಾಗ್ರತೆ. ಚಂದ್ರ ಚೆನ್ನಾಗಿದ್ರು ಕೇತು ಸಾರದಲ್ಲಿರೋದ್ರಿಂದ ಕೊಟ್ಟವನ್ ಕೊಡಂಗೆ, ಈಸ್ಕೊಂಡವನ್ ಏರ್ ಭದ್ರ. ಈ ಲೋಕವೇ ಹಾಗೆ, ಕೊಡುವವರೆಗೆ ನೀವು ಒಳ್ಳೆಯವರು. ನೀವು ಯಾವತ್ತಿಲ್ಲ ಅಂತ ಹೇಳಿ ನೋಡಿ. ದೇವರನ್ನೇ ಬಿಟ್ಟಿಲ್ಲ, ಗುರುವನ್ನೇ ಬಿಟ್ಟಿಲ್ಲ, ದೊರೆಯನ್ನೇ ಬಿಟ್ಟಿಲ್ಲ. ಎಲ್ಲಿ ಸಮಯ 3 ತಿಂಗಳಿಂದ ನಮ್ಗೆ ಗೃಹಲಕ್ಷ್ಮಿ ರಾಜ್ಯ ಕೊಳ್ಳೆ ಬಿದ್ದೋಗ್ಲಿ, ಕೊಡ್ತೀನಂದಲ್ಲ ನೀನು 2,000 ರೂಪಾಯಿ ಸಾಲ ಮಾಡ್ಕೊಡು, ನನ್ಗೇನು. ಓ ನೀವು ಮಾತ್ರ 14 ಸೈಟ್ ಮಾಡ್ಕೊಳಕ್ಕಾಗುತ್ತೆ? ಅಷ್ಟು ದೊಡ್ಡ ಅಂಬಾರಿ ಅಂತ ಮನೆ ಕಟ್ಟಕ್ಕಾಗುತ್ತೆ? ನೋಡ್ಬೇಕಾ ಕಮೆಂಟ್ಸ್ಗಳು ಕೆಲವರು ಹಾಕಿರೋದು ನೋಡ್ಬಿಟ್ಟು ಗುಂಡಿಗೆ ದಸಕ್ ಅನ್ನಿಸ್ಬಿಡುತ್ತು. ಬಿಡೋದೇ ಇಲ್ಲ. ನಮ್ಗದೆಲ್ಲ ಗೊತ್ತಿಲ್ಲ. 2 ತಿಂಗಳು ತಪ್ಲೆಕ್ಕ ಬೇರೆ ಕೊಟ್ಬಿಟ್ಟವ್ರೆ. ಕೊಡ್ತೀನಿ ಅಂದ್ಮೇಲೆ ಇಟ್ಬಿಡ್ಬೇಕು. ಸಾಲ ಮಾಡಾದ್ರು ಸರಿ ಅನ್ನತಕ್ಕಂಥ ದೊರೆನೇ ಈ ಮಟ್ಟಕ್ಕೆ ಮಾತಾಡ್ತಾರೆ. ಇನ್ ಸಾಮಾನ್ಯರು ನಿಮ್ಮನ್ನು ಬಿಡ್ತಾರ ಮಕ್ಕಳೇ? ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಕೊಟ್ಟು ಕೆಟ್ಟವನಾಗುವುದಕ್ಕಿಂತ ಕೊಡದೇ ಕೆಟ್ಟವನಾಗೋದು ಒಳ್ಳೇದು. ಇಲ್ಲ ಅನ್ನೋದು ಕಲ್ತ್ಕೊಳ್ಳಿ ಸ್ವಲ್ಪ ಎಲ್ರು. ಮುಖ್ಯವಾದ ತುಲಾ ರಾಶಿ ಇವತ್ತು ಅದರಿಂದ ನೆಮ್ಮದಿ. ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ ಇವತ್ತು, ಸೋಮವಾರ. ಚಂದ್ರ 6ನೇ ಮನೆ, ಕೇತು ಕೇಂದ್ರದಲ್ಲಿ. ದೈವ ದರ್ಶನ, ಗುರು ದರ್ಶನ, ಪ್ರಯಾಣ, ಸ್ವಲ್ಪ ಒತ್ತಡಗಳಿದ್ರು ಕೂಡ ಆನಂದಮಯ. ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಪಂಚಮದಲ್ಲಿ ಚಂದ್ರ ಕೇತು ಸಾರ. 100% ಹೇಳ್ತೇನೆ, ಹಿರಿಯರ ಹತ್ರ ಏನಾದ್ರೂ ವಿಘ್ನ, ನೋವು, ಸಂಕಟ, ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ಬಾಧೆ. ಹಾಗಂದ್ರೆ ಚಂದ್ರ ಕೇತು ಮೂಲ ತ್ರಿಕೋಣವಾಗಿ ಧನಸ್ಸು ಕೂತಿದ್ದಾರೆ, ಖಂಡಿತ ಅಲ್ಲೊಂದು ಬಾಧೆ. ನೋಡಿ, ಮಕ್ಕಳು ಕೇಳೋದೇ ಇಲ್ಲ ಅಂದಮೇಲೆ ಬಿಟ್ಟು ಬಿಡಿ. ನೋಡಿ, ದುರ್ಯೋಧನನ್ನ ಬಿಡ್ಲಿಲ್ಲ 76 ಕೋಟಿ ಜನ. ನೀವು ಮಾಡಲ್ಲ ಮಕ್ಕಳು. ಅಯ್ಯೋ ಒಬ್ನೇ ಮಗ, ಅಯ್ಯೋ ಒಬ್ನೇ ಗಂಡ, ಅಯ್ಯೋ ಒಬ್ಳೇ ಹೆಂಡ್ತಿ, ಮಗುಗೋಸ್ಕರ ಸಹಿಸ್ಕೊಂಡಿದ್ದೀನಿ. ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಎಲ್ಲಿ ಸಹಿಸ್ಕೊಳ್ಳೋದು? ಇನ್ನು ಕುರುಗಿ 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 ಬಾಧೆ ಪಟ್ಕೊಂಡು ಕಣ್ಣೀರು ಹಾಕೊಂಡು ಮೂರ್ಖ ವ್ಯಕ್ತಿಗಳ ಜೊತೆ ಬದುಕು ಕಟ್ಟಬಾರ್ದು ಮಕ್ಕಳು. ಬೇಜಾರು ಮಾಡ್ಕೋಬೇಡಿ ಮಕ್ಕಳು. ಅದಕ್ಕೆ ನೋಡಿ ಜೈಲುಗಳಿಟ್ಟಿರೋದು, ಹುಚ್ಚ ಆಸ್ಪತ್ರೆಗಳಿಟ್ಟಿರೋದು. ಹೌದು, ಏನಕ್ಕೆ ಈ ತರ ಇಟ್ಟಿದ್ದಾರೆ ಹೇಳಿ? ಅವನು ಮಾನಸಿಕವಾಗಿ ಕ್ಷಮತೆ ಕಳ್ಕೊಂಡ, ಅದಕ್ಕೆ ಅದಿಟ್ಟಿದ್ದಾರೆ. ಇವನು ದೈಹಿಕವಾಗಿ ಕಳ್ಕೊಂಡ, ಅನ್ಕಂಟ್ರೋಲಬಲ್ ಇಸ್ ಫಿಸಿಕಲ್ ಇನ್ಸ್ಟಿಂಕ್ಟ್ಸ್, ಅದಕ್ಕೆ ಜೈಲಿಟ್ಟಿದ್ದಾರೆ. ಕ್ರೂರ ಮೃಗಗಳನ್ನೇ ಬಂಧಿಸೋದು. ಈಗ ನೀವ್ ಯಾಕೆ ಬಂಧನ ಅನುಭವಿಸ್ಬೇಕು? ಏನು ತಪ್ಪು ಮಾಡಿದೆ? ಜೀವಾವಧಿ ಶಿಕ್ಷೆ. ಏನೋ ತಪ್ಪು ಮಾಡಿದೀವಿ, ಶಿಕ್ಷೆ ಅನುಭವಿಸೋಣ. ತಪ್ಪೇ ಮಾಡಿದ್ವಿ, ಯಾಕೆ? ಅಯ್ಯೋ ಬಿಡಪ್ಪ, ನನ್ನ ಪಾಡಿಗೆ ಬಿಟ್ಬಿಡು ಅನ್ಬೇಕು. 2 ದಿನ ಹತ್ತು ಬಿಡಿ, ಕಣ್ ತುಂಬಾ ಹತ್ತು ಬಿಡಿ, ಉಪವಾಸನೇ ಇದ್ಬಿಡಿ. 21 ದಿನ ಇದ್ರು ಜೀವ ಹೋಗಲ್ಲ. ನೀರು ಕುಡಿತಾ ಇದ್ರೆ ಏನೂ ಆಗಲ್ಲ. ನಾವು ಏನೋ ಒಂದು 10-20 kg ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಷ್ಟೇ, ಜೀವ ಹೋಗಲ್ಲ. ಇಂಥವ್ರ ಜೊತೆಲಿದ್ದು ಬಾಳೋದಕ್ಕಿಂತ ಮನಸ್ಸು ಕಲ್ ಮಾಡ್ಕೋಬೇಕು ಮಕ್ಕಳೇ.
ಅಂತ ಮೋಸ ಏನ್ ಮಾಡಿದೀರಾ ನೀವು ಅವರಿಗೆ, ಮಕ್ಕಳಿಗಾಗ್ಲಿ ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ, ಅಂತ ಮೋಸ. ಅವ್ರ ಆಸ್ತಿ, ಅಂತಸ್ತು, ಪದವಿ, ದುಡ್ಡು, ಇನ್ನೊಂದು. ಆಯ್ತಮ್ಮ, ನನಗೂ ನಿನಗೂ ಯಾಕೋ ಹೊಂದಿಕೆ ಆಗ್ಲಿ, ಲೆಟ್ ಅಸ್ ಸಿ ಒಂದು 6 months. ಇಫ್ ನಾಟ್, ಥ್ಯಾಂಕ್ ಯು ವೆರಿ ಮಚ್, ಟಾಟಾ, ಬಾಯ್ ಬಾಯ್. ಮಾಡೋಲ್ಲ ನಾವು, ಮಾಡೋಲ್ಲ. ಧನುಸು ಇವತ್ತಂತ ನಿರ್ಧಾರ ತಗೊಳ್ಳಿ. ಕೆಲವೊಂದನ್ನ ನೀವು ಪಕ್ಕಕ್ಕೆ ತೆಗೆದಿಡಿ. ಇಲ್ಲ, ನಿಮ್ಗೆ ಮನ್ಸಿಗೆ ತುಂಬಾ ಮಕ್ಕಳು ಇಲ್ಲ ಮನೆಯವರು, ಕುಟುಂಬದವರು, ಹತ್ತಿರದವರಿಂದ ತುಂಬಾ ದೊಡ್ಡ ಗಾಯಗಳನ್ನ ಮಾಡ್ಕೊಬಿಡ್ತೀರಿ, ಹುಷಾರ್. ಇನ್ನು ವಿಶೇಷವಾಗಿ ಮಕರ ರಾಶಿ, ಸುಖದಲ್ಲಿ ಚಂದ್ರ ಬ್ಯೂಟಿಫುಲ್, ಆದ್ರೆ ಕೇತು ಸಾರ, ಕೇತು ಅಷ್ಟಮ, ಖಂಡಿತ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ. ತಾಯಿ ಸಮಾನರಾದಂಥವರು, ಅತ್ತೆ, ಚಿಕ್ಕತ್ತೆ, ದೊಡ್ಡಮ್ಮ, ಈ ತರದವರ ವಿಚಾರದಲ್ಲಿ ಇಲ್ಲ ಮನೆಯ ವಿಚಾರದಲ್ಲಿ, ಸಂಗಾತಿ ವಿಚಾರದಲ್ಲಿ ಒಂಥರ ಒಗ್ಗರಣೆ. ದುರ್ಗಾ ಆರಾಧನೆ, ದೊಡ್ಡ ಕೆಲಸ ಏನಕ್ಕೂ ಹೋಗ್ಬೇಡಿ, ದೊಡ್ಡ ರಿಸ್ಕ್ ತಗೋಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಹೋಗ್ಬೇಡಿ. ಕುಂಭರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ 3ನೇ ಮನೆಯಲ್ಲಿದ್ದಾನೆ, ಕೇತು ಸಾರ ವಿಜಯಂ, ಕೇತು ಶುಕ್ರನ್ ಸಾರ ಲಾಭಂ, ದೈವಂ, ವ್ಯವಹಾರಂ, ವ್ಯಾಪಾರಂ, ಉದ್ಯೋಗಂ, ತುಂಬಾ ಅನುಕೂಲ ನೋಡತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ಇನ್ನು ಮೀನರಾಶಿ, ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಸ್ವಲ್ಪ ನಿಮ್ಮ ಮನಸ್ಸು, ಬುದ್ಧಿ, ಆಲೋಚನೆ, ವಿವೇಚನೆಗೆ ಒಂಚೂರು ತಳಮಳ. ಯಾರನ್ನೋ ನಂಬಿದವರಿಂದ, ಹತ್ತಿರದವರಿಂದ, ತುಂಬಾ ನಂಬಿದವರೇ, ನೆನ್ಪಿಟ್ಕೊಳ್ಳಿ, ದೂರದವ್ರು ಯಾರು ನಮಗೆ ಗಾಯ ಮಾಡೋಕ್ಕಾಗಲ್ಲ. ಅದು ಜಾಸ್ತಿ ದಿನ ನೆನಪು ಇರೋಲ್ಲ. ತುಂಬಾ ಹತ್ರ, ವರ್ಷಗಟ್ಲೆ, ತಮ್ಮನೋ, ತಂಗಿನೋ, ಅಮ್ಮನೋ, ಅಪ್ಪನೋ, ಸ್ನೇಹಿತನೋ, ಬಂಧುವೋ, ಈ ಥರದ್ದು ಆದಾಗ ನಮಗೆ ತಟ್ಕೊಳಕ್ಕಾಗ ಜೀವನ ಪರ್ಯಂತ ತಪ್ಪನ್ನ 100 ಒಳ್ಳೇದು ಮಾಡಿದ್ರು ಆ ನೋವು ನಮ್ಮನ್ನ ಬಾಧೆ ಇಟ್ಟುಬಿಡುತ್ತೆ. ಸೊ ಅಂಥದ್ದೊಂದು ಛಾಯೆ ಇದೆ ಮೀನರಾಶಿಗೆ ಇವತ್ತು. ಆದಷ್ಟು ಲಕ್ಷ್ಮೀನಾರಾಯಣ ದರ್ಶನ, ಲಕ್ಷ್ಮೀ ದರ್ಶನ, ಲಕ್ಷ್ಮೀ ಸಹಸ್ರನಾಮ, ಹತ್ತಿರದಲ್ಲಿ ಗಣಪತಿ ಇದ್ರೆ ಯಾರಾದ್ರೂ ಒಂದು 5 ಮಕ್ಕಳಿಗೆ ಒಂದು ಹಣ್ಣು ಕಾಯಿ ತಗೊಂಡೋಗಿ ಪೂಜೆ ಮಾಡಿಸಿ ಹಂಚಿ. ದೊಡ್ಡ ಕಾರ್ಯ ಏನು ಮಾಡಕ್ ಹೋಗ್ಬೇಡಿ, ನಂಬ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಇದು ಆಗ್ತಕ್ಕಂಥ ಸಂದರ್ಭ. ಊಟ ಉಪಚಾರ ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.